1 ಲೀಟರ್ಗೆ 1000 ml ಹಾಲಿರುತ್ತೆ. ಅದಕ್ಕೆ 50 ml ಹಾಲನ್ನು ನಾವು ಅಡಿಷನಲ್ ಆಗಿ 1050 ml ಹಾಲನ್ನು ನಾವು ಪಾಕೆಟಲ್ಲಿ ತಯಾರು ಮಾಡ್ತೀವಿ. ಅಂದರೆ ನಾವು ತೂಕ ಮಾಡಿದ್ರು ಅವ್ರು ಅಳತೆ ಮಾಡಿದ್ರು 1000 ml ಹಾಲು ಇರುತ್ತೆ. ಆ 50 ml ಹಾಲಿನ ದರ ₹2.10 ಆಗುತ್ತೆ. ಆ ₹2.10 ಮಾತ್ರ ನಾವು 42 ರೂಪಾಯಿ ಇದ್ದಿದ್ದ ದರವನ್ನು 44 ರೂಪಾಯಿನ ನಾವು ನಾಳೆಯಿಂದ ಅದನ್ನು ಜಾರಿ ಮಾಡಬೇಕಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ಸೊ 42 ರೂಪಾಯಿ ಮತ್ತು ₹2.10 ಹಿಂದೆ 42 ರೂಪೀಸ್ ಇದೆ 1000 mlಗೆ. ಈಗ 50 ml ಹಾಲಿಗೆ ₹2.10 ಆಗುತ್ತೆ. ₹2.10 ಮತ್ತು 42 ರೂಪಾಯಿ ಎರಡೂ ಸೇರಿಸಿದ್ರೆ 44 ರೂಪಾಯಿ 10 ಪೈಸೆ ಆಗುತ್ತೆ. ನಾವು 10 ಪೈಸೆ ಕಡಿಮೆ ಮಾಡ್ತಾ ಇದ್ದೀವಿ. ನಾವು ಒಂದು ಕಡೆ 50 mlಗೆ ಆಗ್ತಕ್ಕಂಥ ₹2.10 10 ಪೈಸೆ ಕಡಿಮೆ ತೊಗೊಳ್ತಾ ಇದೀವಿ. ಮತ್ತೆ ನಾವು ಏಜೆಂಟ್ 10 ಪೈಸೆ ನಾವು ಜಾಸ್ತಿ ಕೊಡ್ತಾ ಇದೀವಿ. ಹಾಗಾಗಿ 20 ಪೈಸೆ ನಮಗೆ ಕಡಿಮೆ ಆಗುತ್ತೆ. ಹಂಗೆ ನೋಡ್ಕೊಂಡ್ರೆ ನಾವು KMF-ಗೆ ನಾವು ಹೊರೆಯನ್ನು ನಾವೇ ಅದನ್ನು ಭರಿಸ್ತೀವಿ. 1 ಲೀಟರ್ಗೆ 1000 ml ಹಾಲಿರುತ್ತೆ. ಅದಕ್ಕೆ 50 ml ಹಾಲನ್ನು ನಾವು ಅಡಿಷನಲ್ ಆಗಿ 1050 ml ಹಾಲನ್ನು ನಾವು ಪಾಕೆಟಲ್ಲಿ ಜಾಸ್ತಿ ಮಾಡ್ತಿದ್ರಾ? ಎಷ್ಟು ರೇಟ್ ಜಾಸ್ತಿ ಆಗ್ತದೆ ಸರ್ ಅಂತ? ರೇಟು ಯಾವುದೇ ನಾವು ಜಾಸ್ತಿಯನ್ನು ಮಾಡ್ತಾ ಇಲ್ಲ, ಹಾಲಿನ ದರವನ್ನು ಹೆಚ್ಚು ಮಾಡ್ತಾ ಇಲ್ಲ. ಏನು 1 ಲೀಟ್ರ್ ಹಾಲಿಗೆ 42 ರೂಪಾಯಿ ಇದೆ, ಅದೇ 42 ರೂಪಾಯಿ ಇದೆ. 50 ml ಹಾಲನ್ನು ನಾವು ಅಡಿಷನಲ್ ಆಗಿ ಕೊಡ್ತೀವಿ. 1000 ml ಕೊಡೋದು 1050 ml ಬರುತ್ತೆ. ಅದಕ್ಕೆ ₹2.10 ಆಗುತ್ತೆ. ಅದಕ್ಕೆ 10 ಪೈಸೆನೇ ನಾವು ಕಡಿಮೆ ತೊಗೊಂಡು 44 ರೂಪಾಯಿ ತೊಗೊಳ್ತೀವಿ. 50 ml ಅಡಿಷನಲ್ ಆಗಿ ಕೊಡ್ತೀವಿ. ಈಗ 40 ಆಡಿದೆ, ಈಗ 44 ಆಗುತ್ತೆ ಸರ್ ಹೇಗಂತ? 50 ml ಹಾಲು ಕಾಸ್ಟ್ ತೊಗೊಳ್ತಾ ಇದೀವಿ ಅಷ್ಟೇ. ಹಾಲು ಯಾಕಂದರೆ ಹಾಲು ನಮಗೆ ಜಾಸ್ತಿ ಆಗಿದೆ. ಈಗ 15% ಹಾಲು ಶೇಖರಣೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಒಂದು ದಿನಕ್ಕೆ 30 ಲಕ್ಷಕ್ಕೂ ಹೆಚ್ಚು ಲೀಟ್ರ್ ಪೌಡ್ರಿಗೆ ಹೋಗ್ತಾ ಇದೆ. ಸೊ ಹಾಗಾಗಿ ಅದರಲ್ಲಿ 3.5 ಲಕ್ಷ ಲೀಟ್ರ್ ನಮಗೆ ಈ ರೀತಿ ನಾವು ಪಾಕೆಟನ್ನು ಏನು ಗ್ರಾಹಕರಿಗೆ ಕೊಡ್ತೀವಿ, ಅದರಲ್ಲಿ 3.5 ಲಕ್ಷ ಲೀಟ್ರನ್ನ ನಾವು ಡಿಸ್ಪ್ಯಾಚ್ ಮಾಡೋಕ್ಕೆ ಈ ತೀರ್ಮಾನ ತೊಗೊಂಡಿದ್ದೀವಿ. ಸರ್ ಇದು ಐಡಿಯಾ ಕೊಟ್ಟಿದ್ದಾರೆ ಸರ್, ಇದನ್ನು ನೀವು ನಿಮ್ಮದೇ ನಿರ್ಧಾರ ಸರ್ಕಾರ ನಿರ್ಧಾರನ ಅಂತ? ಬೋರ್ಡ್ ತೀರ್ಮಾನ. ರೈತರಿಗೆ ಏನಾದರೂ ಹಣ ಹೋಗುತ್ತಾ? ಹೌದು, ಯಾಕಂದರೆ ಈಗ ನೋಡಿ, ಈಗ 89 ಲಕ್ಷ 90 ಲಕ್ಷ 92 ಲಕ್ಷ ಇತ್ತು ಹಾಲು. ಈಗೆಲ್ಲ 98 ಲಕ್ಷ 17 ಸಾವಿರಕ್ಕೆ ಬಂದಿದೆ. ಇನ್ನೂ ಒಂದು 2-3 ದಿವಸ ಆಗ್ಬೋದು. ಇನ್ನೊಂದು ವಾರದಲ್ಲಿ ನಾವು 1 ಕೋಟಿ ರೀಚ್ ಆಗ್ತಾ ಇದ್ದೀವಿ. ಒಂದಿನಕ್ಕೆ 1 ಕೋಟಿ ಲೀಟ್ರ್ ಹಾಲು ಶೇಖರಣೆ ರೀಚ್ ಆಗ್ತಾ ಇದ್ದೀವಿ. ಇದು ಒಂದು ದಾಖಲೆ. ಇದು KMF-ನ. ಬೇರೆ ರಾಜ್ಯಗಳು ಹೋದರೆ ನಮ್ಮ ರಾಜ್ಯದ 10 ರೂಪಾಯಿ ಕಡಿಮೆ ಇದೆ ಅಂತ ಹೇಳ್ತಾರೆ. 16 ರೂಪಾಯಿ ಕಡಿಮೆ ಇದೆ. ಸೊ ಈಗ ಆಂಧ್ರದಲ್ಲಿ 58 ರೂಪಾಯಿ ಇದೆ. ಅಮೂಲ್ ಗುಜರಾತ್ 1 ಲೀಟ್ರ್ ಹಾಲಿನ ಬೆಲೆ 56 ರೂಪಾಯಿ ಇದೆ. ನಾವು 42 ರೂಪಾಯಿ ಕೊಡ್ತಾ ಇದ್ದೀವಿ. 14 ರೂಪಾಯಿ ಡಿಫ್ರೆನ್ಸ್ ಇದೆ. ಕೇರಳ 56 ಇದೆ, ಮಹಾರಾಷ್ಟ್ರ 56 ಇದೆ. ಹಾಲಿನ ದರ ಬಿಟ್ಟು ತುಪ್ಪ ಮತ್ತು ಮೊಸರು ಏನೋ ಜಾಸ್ತಿ ಆಗುತ್ತೆ? ಇಲ್ಲ, ಅದ್ರ ಬಗ್ಗೆ ನಾವು ಚಿಂತನೆ ಮಾಡಿಲ್ಲ. ನಾವು ದರ ಜಾಸ್ತಿ ಮಾಡಿಲ್ಲ. ನೀವು ಅದನ್ನೇ ಕೇಳ್ತಾ ಇದ್ದೀರಿ, ದರ ಜಾಸ್ತಿ ಆಯಿತು. ಹೆಚ್ಚುವರಿ ಹಾಲು 50 ml ಹಾಲೇನು ನಾವು ಎಕ್ಸ್ಟ್ರಾ ಕೊಡ್ತೀವಿ, ಅದರ ಕಾಸ್ಟ್ ತೊಗೊಳ್ತಾ ಇದ್ದೀವಿ ಅಷ್ಟೇ. 50 ml ಏನು ಕೊಡ್ತಾ ಇದ್ದೀವಿ ಅದ್ರದ್ದು ₹2 ತೊಗೊಳ್ತಾ ಇದ್ದೀವಿ ಅಷ್ಟೇ. ಇದಿಷ್ಟು KMF ಅಧ್ಯಕ್ಷ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಏನೋ 50 ml ಜಾಸ್ತಿ ಕೊಡ್ತಾರಂತೆ, ಅದ್ರ ದುಡ್ಡು ತಗೋದು. ಮತ್ತು ₹2.10 ಅವನಿಗೆ ಹೋಗ್ತಾ ಇದೆ. ಇದು ಹೆಂಗೆ ಹೇಳ್ತಾರೆ ಅಂತಂದರೆ, ಜಾಸ್ತಿ ಮಾಡಿಲ್ವಂತೆ, ₹2.10 ಇನ್ನೇನು ಮತ್ತೆ. ಅಲ್ಲ, ಇದಕ್ಕಾಗಿ ಒಂದು ಗ್ಯಾರಂಟಿ ಬೇಕಿತ್ತ? ಆ ರಿಜಿಸ್ಟ್ರೇಷನ್ ಜಾಸ್ತಿ ಮಾಡಿದ್ದಾರೆ, 30% ಜಾಸ್ತಿ ಮಾಡಿದ್ದಾರೆ ರಿಜಿಸ್ಟ್ರೇಷನ್. ಈಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಾನು ವೈಯಕ್ತಿಕವಾಗಿ ಯಾವತ್ತೂ ಕೂಡ ಗ್ಯಾರಂಟಿ ಕೊಟ್ಟಿದ್ದಾರೆ, ಅದಕ್ಕೆ ವಿರೋಧ ಖಂಡಿತವಾಗ್ಲೂ ಅಲ್ಲ. ಓಕೆ, ಬಡವರಿಗೆ ಸಿಗತ್ತಾ, ಸಿಗಲಿ. ನೀವು ಈ ಥರ ಬಡವರಿಗೆ ಕೊಟ್ಟರೆ ಈ ಥರ ಕಸ್ಕೋತೀರಿ ಅಂತಂದರೆ ಮತ್ತೆ ಯಾವನಿಗೆ ಬೇಕು? MK ಸ್ಟಾಲಿನ್ನು 4 ರೂಪಾಯಿ ಕಡಿಮೆ ಮಾಡಿದ ತಕ್ಷಣ ಸಿದ್ದರಾಮಯ್ಯನವರು ಅದರ ಬಗ್ಗೆ ನೋಡಿ ಕಡಿಮೆ ಮಾಡಿದ್ದಾರೆ, ಇವರು ಕೂಡ ಮಾಡಲಿ. ಅರೆ, ನಾನು ಸರ್ಕಾರದಲ್ಲಿದ್ದಿದ್ರೆ 10 ರೂಪಾಯಿ ಕಡಿಮೆ ಮಾಡ್ತಾ ಇದ್ದೆ ಅಂತ ಹೇಳಿದವರು 3 ರೂಪಾಯಿ ಪೆಟ್ರೋಲ್ಗೆ 3 ರೂಪಾಯಿ ಡೀಸೆಲ್ಗೆ ಜಾಸ್ತಿ ಮಾಡಿದ್ದಾರೆ. ಆಯಿತು, ರಿಜಿಸ್ಟ್ರೇಷನ್ಗೆ ಜಾಸ್ತಿ ಆಯಿತು, 30% ಜಾಸ್ತಿ ಆಯಿತು ರಿಜಿಸ್ಟ್ರೇಷನ್ಗೆ. ಪೆಟ್ರೋಲ್ 3 ರೂಪಾಯಿ 3 ರೂಪಾಯಿ. ಈಗ ಹಾಲಿಗೆ ₹2.10. ಈ ಹಿಂದೆ ಇವರೇ BJP ಗೌರ್ಮೆಂಟ್ ಕೇಂದ್ರದಲ್ಲಿ ಟೀಕೆ ಮಾಡ್ತಾಯಿದ್ರು, ರೇಟ್ ಜಾಸ್ತಿ ಮಾಡಿದ್ರು. ಮತ್ತು ನಿಮಗೂ ಅವ್ರಿಗೇನು ವ್ಯತ್ಯಾಸ? ನೀವು ಆ ಥರ ಟೀಕೆ ಮಾಡೋದಿದ್ರೆ, ರೇಟ್ ಜಾಸ್ತಿ ಆಯಿತು ಅನ್ನೋ ಕಾರಣಕ್ಕಾಗಿ ನಿಮಗೂ ಕೂಡ 136 ಕೊಟ್ಟಿರ್ಬೋದು ಸೀಟು. ₹2.10 ಲೀಟರ್ಗೆ. ಆಮೇಲೆ ಅವ್ರ ಹತ್ರ ಕೇಳಿದ್ರೆ ಇಲ್ಲ, ನಾವು ಜಾಸ್ತಿ ಮಾಡಿಲ್ಲ ಅಂತಿದ್ದಾರೆ. 3 ರೂಪಾಯಿ ಮತ್ತು 3.5 ರೂಪಾಯಿ ಪೆಟ್ರೋಲ್ ಮತ್ತು ಡೀಸೆಲ್ಗೆ.
ಲೀಟರ್ನಲ್ಲಿ 3,000 ಕೋಟಿ ಬರುತ್ತೆ. ಈಗಾಗಲೇ ಘೋಷಣೆ ಮಾಡಿದ್ದಾರೆ, ಬಸ್ ದರ ಏರಿಸ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ. ಉಳಿದೆಲ್ಲ ದರ ಏರಿಕೆ ಮಾಡಾಗಿದೆ. ಇನ್ನು ಉಸಿರಾಡೋ ಗಾಳಿ ಮೇಲೆ ಒಂದು ತೆರಿಗೆ, ಆಮೇಲೆ ಬದುಕಿದ್ದವರಿಗೆಲ್ಲ ಹೆಂಗೂ ತೆರಿಗೆ ಭಾರತದಲ್ಲಿ ಅವ್ರು ಸತ್ತೋಗಲೇಬೇಕು, ಸತ್ತ ಮೇಲೆ ಒಂದು ತೆರಿಗೆ ಹಾಕಿಬಿಟ್ರೆ ಅಲ್ಲಿಗೆ ಈ ಸರ್ಕಾರ ತಂದಿದ್ದಕ್ಕೆ ಸಾರ್ಥಕ ಆಗುತ್ತೆ. ಸರ್, ಈಗ ಒಂದರ ನಂತರ ಒಂದು ಏರಿಕೆ ಆಗ್ತಾ ಇರೋದ್ರಿಂದ ಸಾಮಾನ್ಯ ಜನರ ಮೇಲೆ ಭಾಳ ಹೊರೆ ಬರುತ್ತೆ, ಬದುಕು ನಡೆಸೋದೇ ಕಷ್ಟ ಆಗಿರುವಂಥ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ನುಡಿದಂತೆ ನಡೆದಿದ್ದೇವೆ ಅಂತ ಜಾಹೀರಾತು ಕೊಡ್ಕೋತಾರಲ್ಲ, ಇದೇನೋ ನುಡಿದಂತೆ ನಡೆದಿದ್ದು. ಬೆಲೆ ಏರಿಸ್ತೀವಿ ಅಂತ ನುಡಿದಿದ್ರ ನೀವು? ಸುಲಿಗೆ ಮಾಡ್ತೀವಿ ಅಂತ ನುಡಿದಿದ್ರೇನ್ರಿ ಅವರು? ನುಡಿದಿದ್ರ ಸುಲಿಗೆ ಮಾಡ್ತೀವಿ ಅಂತೇಳಿ? ಎಲ್ಲ ಬೆಲೆ ಏರಿಕೆ ಮಾಡಿಸ್ತೀವಿ ನಮ್ಮ ಸರ್ಕಾರ ಬಂದರೆ ಅಂತ ನುಡಿದಿದ್ರ? ಇದೇನಾ ನುಡಿದಂತೆ ನಡೆಯೋದು? ಮನೆ ಹಾಳು ಮಾಡ್ತಾ ಇದ್ದಾರೆ. ಈಗ ಹಾಲಿನ ದರ ಏರಿಕೆ ಮಾಡೋ ಮುನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಇರುವಂಥ ಅಂದರೆ ಅಲ್ಲಿನ ದರವನ್ನು ಕಂಪೇರ್ ಮಾಡಿ ಅವರು ಹೇಳ್ತಾ ಇರುವಂಥದ್ದು, ಅಂದರೆ ಡಿಫೆಂಡ್ ಮಾಡ್ಕೊಳ್ಳೋಕೆ ಮುಂದಾಗ್ತಾ ಇರುವಂಥದ್ದು. ಅವ್ರಿಗೆ ಕೇಳ್ರಿ, ಇವ್ರಿಗೆ ಯೋಗ್ಯತೆ ಇಲ್ಲ, ಸಗಣಿ ಬಾಚಿ ಹಾಲು ಕರೆದು ಹುಲ್ ತಂದಾಕುವಂಥ ಆ ತಾಯಿಗೆ ಸಬ್ಸಿಡಿ ಕೊಡಬೇಕಿತ್ತಲ್ಲ. 8-9 ತಿಂಗಳಿಂದ ಸಬ್ಸಿಡಿ ಕೊಟ್ಟಿಲ್ಲ ಇವರು. 900 ಕೋಟಿ ರೂಪಾಯಿ ಸಬ್ಸಿಡಿ ಕೊಡಬೇಕು, 8-9 ತಿಂಗಳಿಂದ ಕೊಟ್ಟಿಲ್ಲ. ಆ ಸಗಣಿ ಬಾಚೋರಿಗೆ, ಹುಲ್ ತಂದು ಹಾಕೋರಿಗೆ, ಹಾಲು ಕರಿಯೋರಿಗೆ ಸಬ್ಸಿಡಿ ಕೊಡೋ ಯೋಗ್ಯತೆ ಇಲ್ಲ ಇವರಿಗೆ. ಇವ್ರು ದರ ಏರಿಕೆ ಮಾಡ್ಕೊಳಕ? ಈಗ ಹಾಲಿನ ರೇಟ್ ಅಂತೂ ಏರಿಕೆ ಮಾಡಿರುವಂಥ ಅವ್ರು ಮಾತ್ರ ಹಿಂಗೆ ಸಮರ್ಥನೆ ಮಾಡ್ಕೊಳ್ತಾರೆ. ಬೆಲೆ ಏರಿಕೆಯನ್ನು ಸಮರ್ಥನೆ ಮಾಡ್ಕೊಳ್ಳೋರು ಯಾರು ಅಂದರೆ 3 ಬಿಟ್ಟವರು. ಈಗ ಹಾಲಿನ ರೇಟ್ ಅಂತೂ ಏರಿಕೆ ಮಾಡಿರುವಂಥದ್ದು. BJPಯ ಸ್ಟ್ಯಾಂಡ್ ಏನಿರುವಂಥದ್ದು ಕೊನೆಯದಾಗಿ? ಜನರ ಭಾವನೆ ಜೊತೆ ನಾವಿದ್ದೀವಿ. ಎಲ್ಲ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ, ಜನರ ಭಾವನೆ ಜೊತೆಗೆ ನಾವಿದ್ದೀವಿ. ವಿಧಾನಸೌಧ ಒಳಗೆ ಮತ್ತು ಹೊರಗೆ ಹೋರಾಟ ಮಾಡ್ತೀವಿ. ಇದಿಷ್ಟು ಆ CT ರವಿ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾ ಪರ್ಸನ್ ರಾಜ್ಯದ ಜನ ಬೆಲೆ ಏರಿಕೆ ಒಂದನ್ನೇ ನೋಡಬೇಕು, ಬೇರೆ ಏನೂ ಇಲ್ಲ. ನೋ ಡೆವಲಪ್ಮೆಂಟ್, ಓನ್ಲಿ ಬೆಲೆ ಏರಿಕೆ. ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಮಾಡಿ ಸಿಮೆಂಟ್ ಇರ್ಬೋದು, ಕಬ್ಬಿಣ ಇರ್ಬೋದು, ತರಕಾರಿ ಇರ್ಬೋದು, ರೇಷನ್ ಇರ್ಬೋದು, ಎಲ್ಲ ಬೆಲೆಗಳು ರೈಸ್ ಆಗಿದೆ. ರೈತರ ಉಳುಮೆ ಮಾಡೋಕ್ಕೂ ಬೆಲೆ ಜಾಸ್ತಿ ಆಗಿದೆ, ಟ್ರ್ಯಾಕ್ಟರ್ ಡೀಸೆಲ್ ಪೆಟ್ರೋಲ್. ಈಗ ಏಕಾಏಕಿ ಸುಮಾರು ಹಾಲಿನ ದರನೂ ಕೂಡ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಕಳೆದ ವರ್ಷ ಹಾಲಿನ ದರ 3 ರೂಪಾಯಿ ಜಾಸ್ತಿ ಮಾಡಿದರು. ಕಳೆದ ವರ್ಷ ಇದೇ 1 ವರ್ಷದ ಹಿಂದೆ 3 ರೂಪಾಯಿ ಜಾಸ್ತಿ ಮಾಡಿದರು. ಈಗ ಮತ್ತೆ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅಂದರೆ ಬೆಳಗ್ಗೆ ಎದ್ದು ಮಕ್ಕಳು ಹಾಲು ಕುಡಿಯೋದಕ್ಕೂ ಜಾಸ್ತಿ, ಸಂಜೆ ಮನೆ ಯಜಮಾನ ಏನೋ ಕೂಲಿ ಮಾಡ್ಕೊಂಬಂದು ಆಲ್ಕೋಹಾಲ್ ಕುಡಿಯೋಕ್ಕೂ 50 ರೂಪಾಯಿ ಜಾಸ್ತಿ ಕ್ವಾರ್ಟರ್ ಮೇಲೆ. ಅಂದರೆ ಈ ಸರ್ಕಾರ ಮೋಸದಿಂದ, ಚುನಾವಣೆಗೆ ಮುಂಚೆ ಸಿದ್ದರಾಮಯ್ಯ ಹೇಳಿದ್ದು, ಚುನಾವಣೆಗೆ ಮುಂಚೆ ನೀವು ನಮ್ಮನ್ನು ಗೆಲ್ಸಿರಿ, ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ತೀರಿ, ಡೀಸೆಲ್ ಕಡಿಮೆ ಮಾಡ್ತೀರಿ, ಹಾಲಿನ ಬೆಲೆ ಕಡಿಮೆ ಮಾಡ್ತೀರಿ. ಓಕೆ, ಒಂದೊಂದು ಭಾಳ ಸ್ಪಷ್ಟ. ಸಿದ್ದರಾಮಯ್ಯನವರು ಈ ಹಿಂದೆ ಹೇಳಿದರು, ಅಂದರೆ ಪೆಟ್ರೋಲ್ ಬೆಲೆ ನಾನು ಇರ್ತಿದ್ರೆ 10 ರೂಪಾಯಿ ಕಡಿಮೆ ಮಾಡ್ತಾ ಇದ್ದೆ ಅಂತ ಹೇಳಿದರು. ಸ್ಟಾಲಿನ್ ಅವರು 4 ರೂಪಾಯಿ ಕಡಿಮೆ ಮಾಡಿದಾಗ ನಾನಾಗಿದ್ದರೆ 10 ರೂಪಾಯಿ ಕಡಿಮೆ ಮಾಡ್ತಾ ಇದ್ದೆ. ಬೈಟಿದೆ. ಇವತ್ತು ರಾತ್ರಿ ಪ್ರೈಮ್ ಟೈಮ್ 9 ಗಂಟೆಗೆ ತೋರಿಸ್ತೀನಿ ನಾನು ನಿಮಗೆ. ಈಗ 3-3.5 ರೂಪಾಯಿ ಜಾಸ್ತಿ. ಈಗ ಹಾಲಿನ ಮೇಲೆ ಜಾಸ್ತಿ ಆದಾಗ ಏನಾಗುತ್ತೆ? ಪೆಟ್ರೋಲ್ ಡೀಸೆಲ್ ಬೆಲೆ ಮೇಲೇ ಜಾಸ್ತಿ ಆದಾಗ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತೆ. ಈ ತರಕಾರಿ, ಹಣ್ಣು, ಹಂಪಲು ಇದನ್ನೆಲ್ಲ ತರುವಂಥ ಗಾಡಿಗಳಲ್ಲಿ ಅವರು ಜಾಸ್ತಿ ಮಾಡ್ತಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಇದೆಯಲ್ಲ, ಅದು ಮುಖ್ಯವಾಗಿ ಎಲ್ಲ ಕಡೆಗಳಲ್ಲಿ. ಓಕೆ, ಏನೋ ಒಂದು ಸಮಾಧಾನ ಮಾಡ್ಕೊಂಡಿದ್ರು, ಆಯ್ತಪ್ಪ. ಮತ್ತು ಹಾಲಿನ ಬೆಲೆ ಮತ್ತೆ ಜಾಸ್ತಿ, 2 ರೂಪಾಯಿ 10 ಪೈಸೆ ಲೀಟ್ರಿಗೆ. 60,000 ಕೋಟಿ ಎಲ್ಲಿಂದ ತರ್ತೀರಿ? ಮತ್ತೆ ನೀವೊಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಹೇಳ್ರಪ್ಪ. 60,000 ಕೋಟಿ ಎಲ್ಲಿಂದ ತರ್ತಾ ಇದ್ದೀರಿ ಫ್ರೀ ಕೊಡೋದಕ್ಕೆ ಅಂತೇಳಿ? ಅದಕ್ಕೆ ವಿರೋಧ ಅಂತಲ್ಲ, ನಾವು ಇಲ್ಲಿಂದ ತಗೊಂಬಂದಿದ್ದೀವಿ. ಆಯಾಯ ಸರ್ಕಾರಗಳು ಆಯಾಯ ಕಾಲಘಟ್ಟಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಸಂಪನ್ಮೂಲ ಉತ್ಪಾದನೆಯನ್ನು ಮಾಡುತ್ತೆ. ಕೊರೋನಾ ಸಂದರ್ಭದಲ್ಲಿ ಕಾರ್ನರ್ ಸೈಟ್ಗಳನ್ನು ಮಾರ್ತು 10,000 ಕೋಟಿ. PC ರಾವ್ ಅವರಿದ್ದಾರೆ, ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು. ರಾವ್ ಸರ್, ನಮಸ್ಕಾರ. ನಮಸ್ಕಾರ. ಈಗ 2 ರೂಪಾಯಿ 10 ಪೈಸೆ ಹಾಲಿನ ಮೇಲೆ, ಮೊನ್ನೆ ಪೆಟ್ರೋಲ್ ಡೀಸೆಲ್ ಆದ ಕಾರಣಕ್ಕಾಗಿ ಮತ್ತೊಂದು, ಯಾವ ರೀತಿ ಹೋಟೆಲ್ ಉದ್ಯಮಕ್ಕೆ ತೊಂದರೆ ಆಗ್ಬೋದು? ನೀವು ಜಾಸ್ತಿ ಮಾಡಬೇಕಾಗತ್ತಾ? ಖಂಡಿತ. ಅತಿ ಹೆಚ್ಚು ಹಾಲನ್ನು ಉಪಯೋಗಿಸುವಂತ ಉದ್ಯಮಿಗಳು ನಾವು. ಬೆಂಗಳೂರು ನಗರ ಮಾತ್ರ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹಾಲನ್ನು ಉಪಯೋಗಿಸುವುದು ಹೋಟೆಲ್ ಮಾಲೀಕರು. ನಂದಿನಿ ಹಾಲು ಉತ್ತಮವಾದ ಹಾಲು, ನಮ್ಮ ಹೆಮ್ಮೆಯ ಹಾಲು. ಹೀಗಿದ್ದರೂ ಪ್ರತಿಯೊಂದು ವಸ್ತುಗಳ ಬೆಲೆ ಏರ್ತಾ ಇದೆ. ಬೇಳೆಕಾಳು, ತರಕಾರಿ, ಕಾಫಿ ಪುಡಿ. ಈಗ ಕಾಫಿ ಪುಡಿ ಜೊತೆ ಹಾಲಿನ ಬೆಲೆನೂ ಏರಿರುವುದರಿಂದ ಅತಿ ಕಡಿಮೆ ಬೆಲೆಗೆ ರುಚಿಯಾದ ಕಾಫಿ ಸಿಗುವಂತ ನಗರ ಬೆಂಗಳೂರು ನಗರದಲ್ಲಿ ಅತಿ ಕಡಿಮೆ
ರೇಟಿಗೆ ಮಾರುತ್ತಿರುವಂಥ ಹೋಟೆಲ್ಗಳಲ್ಲಿ ಬೆಲೆ ಏರಿಸುವುದು ಅನಿವಾರ್ಯವಾಗ್ತದೆ. ಒಂದು ಸ್ವಲ್ಪ ಮಟ್ಟಿನ ಏರಿಕೆಯನ್ನಂತೂ ನಾವು ಮಾಡಲೇಬೇಕಾಗ್ತದೆ ಕೆಲವೇ ದಿನಗಳಲ್ಲಿ. ಇದರ ಬಗ್ಗೆ ಚರ್ಚೆ ಮಾಡ್ತೇವೆ. ಕೇವಲ ಕಾಫಿ ಟೀ ಬೆಲೆಯನ್ನು ಮಾತ್ರ ಸ್ವಲ್ಪ ದಿನದಲ್ಲಿ ಏರಿಸಲೇಬೇಕಾಗ್ತದೆ. ಇಲ್ಲ, ಮೊದಲು ಈಗ ಹಾಲಿನ ಬೆಲೆ ಇವತ್ತು, ಮೊನ್ನೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆದ ಕಾರಣಕ್ಕಾಗಿ ನಿಮಗೆ ಬರುವಂಥ ತರಕಾರಿ ಇರ್ಬೋದು, ಬೇರೆ ಬೇರೆ ಐಟಮ್ ಇರ್ಬೋದು, ಅದು ಕೂಡ ಎಲ್ಲವೂ ಕಾಸ್ಟ್ಲಿ ಏರಿಕೆ ಆಗುತ್ತಲ್ಲ. ಆಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ನೀರಿನ ಬೆಲೆನೂ ಏರಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆ ಇದೊಂದು ಗಾಯದ ಮೇಲೆ ಬರೆಯದಂತೆ ಆಗಿದೆ. ನಮ್ಮ ಉದ್ಯಮಕ್ಕೆ ಒಂದು ದೊಡ್ಡ ಹೊಡೆತ ಆಗಿದೆ. ಆದರೂ ಇದರ ಬಗ್ಗೆ ಯಾವ ರೀತಿ ಇದನ್ನು ಸರಿದೂಗಿಸಬೇಕು ಅನ್ನುವಂಥ ಬಗ್ಗೆ ಕೆಲವೇ ದಿನಗಳಲ್ಲಿ ನಾವು ಮೀಟಿಂಗ್ ಮಾಡ್ತೇವೆ, ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ತೇವೆ. ಓಕೆ, ತಕ್ಷಣ ಕಾಫಿ ಟೀದಂತೂ ಬೆಲೆ ಏರಿಸಲೇಬೇಕಾಗುತ್ತದೆ. ನಮ್ಮ ಉಳಿವಿನ ಪ್ರಶ್ನೆ. ಎಷ್ಟಾಗ್ಬೋದು ಕಾಫಿ ಟೀಗೆ? ಈಗ ಎಷ್ಟಿದೆ? 15 ರೂಪಾಯಿ? ಅದು ಒಂದೊಂದು ಹೋಟೆಲ್ಗಳಲ್ಲಿ ಒಂದೊಂದಿದೆ. 12 ಇದೆ, 15 ಇದೆ, ಕೆಲವೊಂದು ಕಡೆ 20 ರೂಪಾಯಿನೂ ಇದೆ. ಬಹಳಷ್ಟು ಕಡಿಮೆ ಅಂದ್ರೆ ಮಿತ ಬೆಲೆಯಲ್ಲಿ ಸಿಗುತ್ತಿರುವಂತ ನಗರ ಬೆಂಗಳೂರು ನಗರನೇ, ಕಾಫಿಯನ್ನು ಮಾತ್ರ. ಬಹಳ ಅತಿ ಹೆಚ್ಚು ಕಾಫಿ ವ್ಯಾಪಾರ ಮಾಡುವಂತ ನಗರ ಕೂಡ ಬೆಂಗಳೂರೇ. ಎಷ್ಟು ಬೆಂಗಳೂರಲ್ಲಿ ಎಷ್ಟು ಹಾಲು ಹೋಟೆಲ್ ಉದ್ಯಮಕ್ಕೆ ಯೂಸ್ ಆಗುತ್ತೆ ಲೀಟ್ರು? ಸುಮಾರು ಅದರ ಸರಿಯಾದ ಪ್ರಮಾಣ ಗೊತ್ತಿಲ್ಲ, 3 ರಿಂದ 4 ಲಕ್ಷದಷ್ಟು ಲೀಟರ್ ಉಪಯೋಗ ಆಗ್ತದೆ ಅಂದಾಜು. ಅಂದ್ರೆ ಕೇವಲ ಹೋಟೆಲ್ಗೆ ಮಾತ್ರ ಅದರ ಪ್ರಮಾಣ ಡೈರಿಯವರ ಹತ್ರನೇ ತೆಗೆದುಕೊಳ್ಬೇಕು ಸರಿಯಾದಂತ ಪ್ರಮಾಣ. ಆದ್ರೆ ಅತಿ ಹೆಚ್ಚು ಉಪಯೋಗಿಸ್ತಾ ಇದ್ದೇವೆ ಅಂತ ನಾವು ಇತ್ತೀಚೆಗೆ ಅವ್ರ ಜೊತೆ ಮೀಟಿಂಗ್ ಮಾಡಿದ್ದೆವು. ಆವಾಗ ಕೂಡ ಹೇಳಿದ್ದೆವು, ನೀವು ವರ್ಷಕ್ಕೆ 1 ಬಾರಿ ಮಾತ್ರ ಏರಿಸಬೇಕು, ಮನಸ್ಸು ಬಂದಂಗೆಲ್ಲ ಏರಿಸಬಾರ್ದು, ಒಂದು ಏರಿಕೆಗೆ ಒಂದು ಪ್ರಮಾಣ ಇಟ್ಕೊಳ್ಳಿ. ಇವೆಲ್ಲವನ್ನು ಚರ್ಚೆ ಮಾಡಿದ್ದೇವೆ. ಆದರೆ ಒಂದು ನಮ್ಮ ಹೆಮ್ಮೆ ಹಾಲು ಅದು ಬೇರೆ ಪ್ರಶ್ನೆ. ನಾವು ನಂದಿನಿ ಹಾಲನ್ನೇ ಉಪಯೋಗಿಸ್ತೇವೆ. ಆದರೆ ಇದು ಒಂದು ದೊಡ್ಡ ಬರೆನೇ ಆಗುತ್ತದೆ, ಗ್ರಾಹಕರಿಗೆ ಒಂದು ಸಣ್ಣ ಹೊರೆನೂ ಆಗುತ್ತದೆ ಮುಂದಿನ ದಿನದಲ್ಲಿ. ಧನ್ಯವಾದ ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿ ಸಿ ರಾವ್ ಹೇಳ್ತಾರೆ, ನಾವು ವಿಧಿ ಇಲ್ಲ, ನಾವು ಮಾಡಲೇಬೇಕಾಗತ್ತೆ, ಜಾಸ್ತಿ ಮಾಡಲೇಬೇಕಾಗತ್ತೆ ಅಂತೇಳಿ. ಟೀ ಮತ್ತು ಕಾಫಿಯದ್ದು ಬೇಗ ಮಾಡ್ತೀವಿ. 12 ರೂಪಾಯಿಯಿಂದ 20 ರೂಪಾಯಿಗಳ ತನಕ ಬೇರೆ ಬೇರೆ ಹೋಟೆಲಲ್ಲಿ ಬೇರೆ ಬೇರೆ ರೇಟ್ ಇದೆ ಅಂತಂದ್ಬಿಟ್ಟು ಹೋಟೆಲ್ ಮಾಲೀಕರಿಗೆ ಅದು ಹೊರೆ ಆಗೇ ಆಗುತ್ತೆ. ಆಮೇಲೆ ನೀರಿನ ದರ ಇನ್ನು ಕೆಲವೇ ದಿನಗಳಲ್ಲಿ ಏರಿಕೆ ಆಗುತ್ತೆ. ಮೊನ್ನೆ ಹೇಳ್ತಾ ಇದ್ರು ಯಾರು DCM, ಹಲವಾರು ವರ್ಷಗಳಿಂದ ನೀರಿನ ದರ ಏರಿಕೆ ಆಗಿಲ್ಲ, ಅಲ್ಲಿ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ ಅಂತ ಹೇಳಿ. ಇದೆಲ್ಲ ಗೊತ್ತಿದ್ದು ನೀವು ಸುಮ್ಮನೆ 60,000 ಕೋಟಿಯ ಫ್ರೀ ಕೊಡುವಂಥದ್ದಕ್ಕೆ ಯಾಕೆ ಮಾಡಿದಿರಿ? ಕೊಡಬಾರ್ದು ಅಂತಲ್ಲ, ಇಲ್ಲಪ್ಪ ನಾವು ತೆಗಿತೀವಿ ದುಡ್ಡು, ಸಂಪನ್ಮೂಲ ಕ್ರೋಢೀಕರಣ ಮಾಡ್ತೀವಿ. ನೋಡಿ, ಮೊದಲು 42 ರೂಪಾಯಿ ಇತ್ತು, ಈಗ 44 ರೂಪಾಯಿ 10 ಪೈಸೆ ಆಗುತ್ತೆ. ಟೋನ್ಡ್ ಹಾಲಿದು 43 ಇದ್ದದ್ದು 45, 2 ರೂಪಾಯಿ ಜಾಸ್ತಿ ಆಗುತ್ತೆ. ಕೇವಲ ನೋಡಿ, ಇದು ಸ್ಪೆಷಲ್ ಹಾಲು 48 ರೂಪಾಯಿ ಇದ್ದದ್ದು 50 ರೂಪಾಯಿ ಆಗುತ್ತೆ, ನಂದಿನಿ ಹಾಲು. ಆಮೇಲೆ ಶುಭಮ್ ಹಾಲು 48 ರೂಪಾಯಿ ಇದ್ದದ್ದು 50 ರೂಪಾಯಿ ಆಗುತ್ತೆ. ಸಮೃದ್ಧಿ ಹಾಲು 51 ರೂಪಾಯಿ ಇದ್ದದ್ದು 53 ರೂಪಾಯಿ ಆಗುತ್ತೆ. ಆಮೇಲೆ ಸಾಮಾನ್ಯ ಹಾಲು 42 ರೂಪಾಯಿ ಇದ್ದದ್ದು 44 ರೂಪಾಯಿ ಆಗುತ್ತೆ, 2 ರೂಪಾಯಿ ಜಾಸ್ತಿ. ಆಮೇಲೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ಹೇಳ್ತಾ ಇದ್ರು, 4 ಲಕ್ಷ ಲೀಟರ್ ಹಾಲು ಬೆಂಗಳೂರು ಹೋಟೆಲ್ ಉದ್ಯಮ ಒಂದಕ್ಕೆ ಯೂಸ್ ಆಗುತ್ತೆ ಅಂತ. ನಮ್ಮಲ್ಲಿ 6-6.5 ಕೋಟಿ ಜನಸಂಖ್ಯೆ ಇದೆ. ಆಮೇಲೆ ಒಂದು 2 ಕೋಟಿ 2.5 ಕೋಟಿಯಷ್ಟು ಕುಟುಂಬಗಳಿರ್ಬೋದು. ಕೆಲವರು 1 ಲೀಟ್ರ್ ತಗೋತಾರೆ, ಅರ್ಧ ಲೀಟ್ರ್ ತಗೋತಾರೆ, ಹೀಗೆಲ್ಲ ಇದೆ. ಸೊ ಇದರಿಂದ ಬರುವಂಥ ಸಂಪನ್ಮೂಲ, ಆದರೆ ಬೆಲೆ ಏರಿಕೆ ಮಾಡಿ ಸಂಪನ್ಮೂಲ ಕ್ರೋಢೀಕರಣ ಮಾಡೋದಿದೆಯಲ್ಲ, ಅದು ನಿಜವಾದ ದಾರಿ ಅಲ್ಲ. ಬೇರೆ ಬೇರೆ ರೀತಿಯಲ್ಲಿ ಸಂಪನ್ಮೂಲ ಕ್ರೋಢೀಕರಣ ಮಾಡೋದಕ್ಕೆ ಒಂದು ಐಡಿಯಾ ಬೇಕು ಅಂತ ಹೇಳ್ತಾರೆ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಪೊಲೀಸ್ ಕಸ್ಟಡಿಗೆ ಪ್ರಜ್ವಲ್ ಅವರನ್ನು ನೀಡಲಾಗ್ತಾ ಇದೆ, ಅದರ ಬಗ್ಗೆ ಹೇಳ್ತೀನಿ ಬ್ರೇಕ್